ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಸೊ ಮಧ್ಯಾಹ್ನದ ಟೈಮು ನಾನು ಅಡುಗೆ ಮಾಡಾಕತ್ತೀನಿ ಇವತ್ತು. ಸೊ ಬೆಳಗ್ಗೆ ಮಾರ್ನಿಂಗ್ ಜಲ್ದಿ ಸ್ಕೂಲಿಗೆ ಹೋಗಿದ್ದೆ, ಹಂಗಾಗಿ ಬರೋಕ್ಕೆ ನನಗೆ 11 ಗಂಟೆಗೆಲ್ಲ ಮತ್ತೆ ಬಂದಿದ್ದೆ. ಬೆಳಗ್ಗೆ ನಾನು 7:15ಗೆ ಹೋಗಿದ್ದೆ, 11 ಗಂಟೆಗೆಲ್ಲ ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಸೊ ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ 12:15. ಬಂದಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ಮೇಲೆ ತುಂಬ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡಿನಿ. ಸೊ ತುಂಬ ಬದ್ನಿಕಾಯಿ ಪಲ್ಯ ಈ ಕಡೆ ಅಕ್ಕಿ ತೊಳೆದಿಟ್ಕೊಂಡಿನಿ. ಇನ್ನು ಗ್ಯಾಸ್ ಆನ್ ಮಾಡಿಲ್ಲ, ನಾನು ಮಾಡಬೇಕು. ಇನ್ನು ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿದೆ ನನ್ನ ಮಕ್ಕಳದು. ಇಲ್ಲಿ ನೋಡ್ರಿ ರೆಸ್ಟ್ ನಡೀತಾ ಇದೆ ನನ್ನ ಮಗಳದು. ಸೊ ಟಿ ವಿ ಆನ್ ಅದ, ನಾನು ಟಿ ವಿ ನೋಡಾಕತ್ತೀನಿ. ಈ ಕಡೆ ಕೂಲರ್ ಆನ್ ಅದ. ನಮ್ಮೂರ ಬೇಸಿಗೆ ಅಂತೂ ನೋಡಬಾರ್ದು, ನಮ್ಮೂರ ಬೇಸಿಗೆ ಅಂತೂ ನೋಡ್ಲಿಕ್ಕಾಗಲ್ಲ. ಸೊ ಅಷ್ಟೊಂದು ಬಿಸಿಲು. ಸೊ ನಿನ್ನೆ ಸ್ವಲ್ಪ ಲೈಟಾಗಿ ಮಳೆ ಬಂತು. ಸೊ ಮಳೆದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡ್ರಿ. ಇಷ್ಟು ಚೆನ್ನಾಗಾಯಿತು. ಭಾಳ ದಿವ್ಸದ ಮೇಲೆ ಒಂದು ಮಳೆ ಬಂತು, ಸ್ವಲ್ಪ ತಂಪು. ಆಮೇಲೆ ಮಳೆ ಮೇಲೆ ಫುಲ್ ಬಿಸಿಲಿತ್ತು. ಬಿಸಿಲದಾಗ ಮತ್ತೆ ಹೀಟ್ ಅಂತ ಫುಲ್ ಹಾಗೆ ಇತ್ತು. ಸೊ ಪರವಾಗಿಲ್ಲ, ಮಳೆ ಬಂದು ಸ್ವಲ್ಪ ತಂಪಾಯಿತು. ಮಧ್ಯಾಹ್ನದ ಹೊತ್ತು ಲಘು ನಿದ್ದೆ ಬರಾಕತ್ತೆ ನೋಡ್ರಿ. ಟೈಮು ಇನ್ನೂ 12:23 ಟೈಮ್, 12:15 ಆಗಿಲ್ಲ ಇನ್ನು. ಸೊ ಜಸ್ಟ್ ನಾನು ಟಿ ವಿ ನೋಡ್ತಾ ಹಾಗೆ ಮಾಡಾಕತ್ತೀನಿ. ಎಲ್ಲ ಇಲ್ಲೇ ಇದ್ದಾವೆ. ಇವತ್ತು ಒಂದು ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ಮನೆಯಲ್ಲಿ ನೀವು ಯಾವ ಥರದ ಒಂದು ಗಿಡಗಳನ್ನ ಹಾಕಬೇಕು, ಹಾಕಬಾರ್ದು ಅನ್ನೋದ್ರ ಬಗ್ಗೆ, ಏನು ಲಾಭ, ಯಾವ ಗಿಡ ಹಾಕೋದ್ರಿಂದ ಏನು ಲಾಭ ಅನ್ನೋದ್ರ ಬಗ್ಗೆ ನಿಮ್ಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಮೇಲೆ ನನ್ನ ವೀಡಿಯೋಸಿಗೆ ಒಂದೆರಡು ಕಮೆಂಟ್ ಬಂದಿದ್ವು. ಆ ಕಮೆಂಟ್ ಬಗ್ಗೆ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋನಾಗ ಹೇಳ್ತೀನಂತೆ. ಸೊ ಓಕೆ, ಬನ್ನಿ ಕಂಟಿನ್ಯೂ ಮಾಡೋಣ. ಈ ವರ್ಷದ ಮೊದಲ ಮಳೆ ಫ್ರೆಂಡ್ಸ್, ಇದು ಈ ವರ್ಷದ ಮೊದಲ ಮಳೆ. ಸೊ ದಪ್ಪ 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 ಹನಿ ಬರ್ತಾ ಇದ್ದಾವೆ. ಗಿಡಗಳಿಗೆ ಸ್ವಲ್ಪ ತಂಪಾಯಿತು. ಬೆಳಗ್ಗೆಯಿಂದ ಮೋಡ ಇತ್ತು, ಮಳೆ ಬರ್ತಾ ಇದೆ. ಭಾರಿ ಖುಷಿ, ನನಗಂತೂ ಭಾಳ ಖುಷಿ ಆಯಿತು. ಭಾಳ ಮಳೆ ವೇಟ್ ಮಾಡ್ತಿದ್ವಿ. ದಪ್ಪ ಹನಿ ಇದೆ, ಎಲ್ಲಿ ಐಸ್ ಬೀಳ್ತದೇನೋ ಅನಿಸ್ತಾ ಇದೆ. ನೋಡೋಣ. ಮಳೆ 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 ಧರೆಗೆ ಉರುಳಿ ಬಂತು ಹೂವಿನ ಮಳೆ. ಸೊ ಆ ದಿನ ಮಳೆ ಬಂದು ಮುಗಿದ್ಮೇಲೆ ನಾನು ಮಧ್ಯಾಹ್ನದ ಹೊತ್ತು ಟ್ರೆಂಡ್ಸಿಗೆ ಹೋಗ್ಬಂದೆ, ವೀಡಿಯೋ ಮಾಡಿದ್ದೆ. ಸೊ ಅಲ್ಲಿ ಎಲ್ಲಿ ಸ್ಕಿಪ್ ಆಗಿ ಹೋಗೋದು ಗೊತ್ತಿಲ್ಲ. ಸೊ ಅಲ್ಲಿ ಏನು ಶಾಪ್ ಮಾಡ್ಕೊಂಬಂದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಜಸ್ಟ್ ಈ ಒಂದು ವೀಡಿಯೋನ ನೋಡ್ಕೊರಿ. ನೆಕ್ಸ್ಟ್ ಡೇ ಇದು ನಾನು ಶಾಪಿಂಗ್ ಮಾಡ್ಕೊಂಡು ಬಂದಲ್ಲ. ಸೊ ಏನೆಲ್ಲ ತೊಗೊಂಡೆ ಅಂತ ತೋರಿಸ್ತೀನಿ. ಇದು ಒಂದು ಪೀಸ್ದು ಒಂದು ಪೀಸ್ ಡ್ರೆಸ್ ತೊಗೊಂಡೆ. ಇದು ಈ ಥರ ಇದೆ. ಸ್ಲೀವ್ಸು ಎಲಿಫೆಂಟ್ ಸ್ಲೀವ್ಸ್ ಇದೆ. ಆಮೇಲೆ ಬ್ಯಾಕ್ ನೆಕ್ಕು ಈ ಥರ. ಸೊ ಒಂದು ನನಗೆ ಕಾರ್ಡ್ ಇತ್ತು, ಮೀನ್ಸ್ ಕೂಪನ್ ಇತ್ತು. ಸೊ ಕೂಪನಲ್ಲಿ ತೊಗೊಂಡಿದ್ದು $7.99. ಇದು ಆ್ಯಕ್ಚುಲಿ ಎಲ್ ಸೈಜ್ ತೊಗೊಂಡಿಲ್ಲ, ನಾನು ಬರೋದೆಲ್ಲ ಎಮ್. ಕೆಲವೊಂದು ಸತಿ ಎಮ್ ತೊಗೊಂಡಾಗ ಏನಾಗುತ್ತೆ, ಸಿಂಕ್ ಆಗ್ಬಿಟ್ಟು ನಂಗೆ ನೆಕ್ಸ್ಟ್ ಹಾಕೋ ಟೈಮ್ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನು ಈಗ ಎಲ್ಲಿ ತೊಗೋತಾ ಇದ್ದೀನಿ ಎಲ್ಲ ಸೈಜು. ಇಲ್ಲೊಂದು ಓಪನ್ ಬಟನ್ ಇದೆ. ಸೊ ಓಪನ್ ಬಟನ್ ಇದೆ ಈ ಥರ. ಇದನ್ನು ಹಾಕಿದರೆ ಈ ಥರ ಕಾಣಿಸುತ್ತೆ. ಹಂಗೆ ಹಿಂದೆ ಒಂದು ಚೈನ್ ಐತೆ. ಸೊ ಆರಾಮಾಗಿ ನೀವು ವೇರ್ ಮಾಡ್ಬೋದು. ಸೊ ಲಾಂಗ್ ಐತೆ, ಚೈನು ಕೂಡ ಲಾಂಗ್ ಐತೆ. ಗೊತ್ತೇ ಆಗಲ್ಲ ನಿಮ್ಗೆ ಇಲ್ಲಿ ಚೈನ್ ಐತೆ ಅಂಥೇಳಿ. ಸೊ ಕಂಪ್ಲೀಟ್ ಫುಲ್ ಇದದ. ಟ್ರೆಂಡ್ಸ್ನ ಹೆಂಗಿರ್ತಾವ ಅಂತ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಲ್ಲ. ಆಮೇಲೆ ಒಂದು ಪ್ಯಾಂಟ್ ತೊಗೊಂಡೆ ನಾನು. ಸೊ ಒಂದು ಪ್ಯಾಂಟ್ ತೊಗೊಂಡೆ. ಇದು ಮಿಡ್ ವೇಸ್ಟ್ದು 34 ಸೈಜು. ಸ್ವಲ್ಪ ದೊಡ್ಡದೇ ಆಗುತ್ತೆ ನನಗೆ. ಸೊ ಪರವಾಗಿಲ್ಲ ಅಂತ ತೊಗೊಂಡೆ. ಸ್ಟ್ರೆಚೇಬಲ್ ಐತೆ, ಸ್ವಲ್ಪ ಟಮ್ಮಿಯೆಲ್ಲ ಇರ್ತದೆ ನಮಗೆ, ಹಾಗಾಗಿ ಒಂದು ಸ್ವಲ್ಪ ಇರಲಿ ಅಂತೇಳಿ ಇದೊಂದು ತೊಗೊಂಡೆ. ಇದಕ್ಕೆ ಈ ಸತಿ ಎಲ್ಲ ವೆಸ್ಟರ್ನೇ ತೊಗೊಂಡು, ನಾನು ಯಾವ ಚೂಡಿದಾರ್ಸ್ ತೊಗೊಂಡಿಲ್ಲ. ಸೊ ಇದು ಒಂದು ಟಾಪ್ ತೊಗೊಂಡಿನಿ. ಈ ಒಂದು ಇದು ಈಸಿ ಬೈನಾಗ ತೊಗೊಂಡಿದ್ದೆ ನಾನು. ಭಾರಿ ಮಸ್ತ್ ಅದ ಇದು ಪ್ಯಾಂಟು. ಸೊ ಇದಕ್ಕೊಂದು ಮ್ಯಾಚಿಂಗ್ ಇರಲಿ ಅಂಥೇಳಿ ಸೊ ಇದನ್ನು ಈ ಒಂದು ಟಾಪನ್ನು ತೊಗೊಂಡಿದ್ದೆ ನಾನು. ಇದು ಪ್ಯೂರ್ ಕಾಟನು. ಸೊ ಆಲ್ಮೋಸ್ಟ್ ಇದನ್ನು ಕೂಡ ನಾನು ಎಮ್ ಸೈಜ್ ಹಾಕೊಂಡು ನೋಡಿದೆ. ಎಮ್ ಸೈಜ್ ಪರವಾಗಿಲ್ಲ ಅಂತ ತೊಗೊಂಡೆ ನಾನು ಇದನ್ನು. ಸೊ ಇದು ಈ ಥರ ಕಾಲರ್ ಇದೆ.
ಇದ್ರ ಜೊತೆಗೆ ಇನ್ನೊಂದು ಏನು ತೊಗೊಂಡೆ ಅಂದರೆ ಸೇಮ್ ಅದೇ ಥರ ಕಾಟನ್ನೇ ಕಾಲರ್ ಇರೋಂಥದ್ದು. ಸೊ ಲಾಂಗ್ ಟಾಪು ಜೀನ್ಸ್ ಮೇಲೆ ಹಾಕ್ಕೊಳ್ಳಿಕ್ಕೆ. ಫ್ರಂಟ್ ಓಪನೇಬಲ್ 1 ಬಟನ್ ಇದೆ. ಸೊ ಇದು ಕೂಡ ಎಮ್ ಸೈಜ್ ಆದರೂ ಕೂಡ ಇದು ಇದೆ. ಇದು ಎರಡು 499. ಸೊ ಎರಡು 499. ಸೊ ಕೂಪನ್ ಎಲ್ಲ ಕೊಟ್ಟ ಮೇಲೆ ನನಗೆ ಎಷ್ಟು ಬಿತ್ತು ಅಂದರೆ 1000 ತೊಗೊಂಡಿದ್ದು. 1000 ಸಮಥಿಂಗ್ ಅಲ್ಲ. ನಾನು ಇವು 4 ಬೈ ಮಾಡಿದ್ದು. ಸೊ ಇದು ಮುಂಚೆನೇ ತೊಗೊಂಡಿರೋಂಥದ್ದು. ಇದು ಒಂದು ಪ್ಯಾಂಟ್ ಇತ್ತು, ಇದಕ್ಕೆ ಇರಲಿ ಅಂತ ನಾನು ಅದು ತೊಗೊಂಡೆ. ಸೊ ಇದು ಪ್ಯಾಂಟು ಚೆನ್ನಾಗೈತೆ. ಇಲ್ಲಿ ನೋಡಿರಿ ಈ ಥರ ಎಕ್ಸ್ಟ್ರಾ ಕ್ಲಾತ್ ಇದೆ. ಇಲ್ಲಿ ಹಾಕೊಂಡಾಗ ಅಲ್ಲಿ ಕೆಳಗಡೆ ಒಂಥರ ಸ್ಕರ್ಟ್ ಶೇಪ್ನಾಗ ಒಂಥರ ಕಾಣಿಸುತ್ತೆ. ಇದು ಚೆನ್ನಾಗೈತೆ. ಸೊ ನೋಡ್ಬೋದು ಇಲ್ಲಿಂದ ಎಕ್ಸ್ಟ್ರಾ ಹಿಂಗೆ ಸ್ಟಿಚ್ ಮಾಡಿ ಈ ಥರ ಒಂದು ಎಕ್ಸ್ಟ್ರಾ ಕ್ಲಾತ್ ಕೊಟ್ಟಿದ್ದಾರೆ. ಸೊ ಒಳಗಡೆ ಎಲ್ಲ ಈ ಥರ ಪ್ಲೇಟಿಂಗ್ಸ್ ಐತೆ. ಸೊ ಇದು ಪ್ಯಾರಲಲ್ ಆಗಲಿ ಅಥವಾ ಲೂಸ್ ಪ್ಯಾಂಟ್ ಆಗಲಿ ಆ ಥರ ಅಲ್ಲ. ಇದೊಂಥರ ಡಿಫ್ರೆಂಟ್ ಐತೆ. ಸೊ ಇದನ್ನು ನಾನು ಯಾವಾಗ ತೊಗೊಂಡಿದ್ದು ಅಂದರೆ ಈಸಿ ಬೈ ಗುಲ್ಬರ್ಗಕ್ಕೆ ಹೋದಾಗ ತೊಗೊಂಡಿದ್ದು. ಚೆನ್ನಾಗೈತೆ. ಸೊ ನಂದು ಶಾಪಿಂಗ್ ಇಷ್ಟೆಲ್ಲ ಆಯಿತು. ಸೊ ಯುಗಾದಿಗೆ ನಾನು ಹಾಕೊಳ್ಳೋದು ಈ ಸರಿ ಇರ್ಕಲ್ ಸೀರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮೊನ್ನೆ ಹೋದಾಗ ಇರ್ಕಲ್ ಸೀರೆ ಎಲ್ಲ ತೊಗೊಂಡಿದ್ವಲ್ಲ, ಇರ್ಕಲ್ ಹಾಕೋಣ ಅಂತ ಅಂದ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡೋಕೆ ಕೊಟ್ಟಿದ್ದೆ. ಈಗ ಹೋಗಿ ಬಂದೆ. ಅವರು ನಾಳೆ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ನಾನು ಹೊರಗಡೆ ಹೋಗಿದ್ದೆ. ಸ್ವಲ್ಪ ಬ್ಯಾಂಗಲ್ಸು ಮತ್ತು ಮೆಹಂದಿ ತೊಗೊಂಡು ಬಂದೆ. ಸೊ ಹಬ್ಬಕ್ಕೆ ಇಷ್ಟೆಲ್ಲ ನಾವು ರುಚಿ ಬ್ಯಾಂಗಲ್ಸಲ್ಲಿ ಅದೇ ನೋಡಮ್ಮ ಎಲ್ಲ ಇಟ್ಟು ನಮ್ಮ ಕವರ್ ಎಲ್ಲ ಇತ್ತು. ಇದು ನನ್ನ ಮಗಳು ತೊಗೊಂಡು ಈ ಥರ ಬಳೆಗಳು, ಕಾಜಿನ ಬಳೆಗಳೇ. ಆಮೇಲೆ ಇದು ನಾನು ತೊಗೊಂಡೆ. ಸೊ ಚಿಕ್ಕಿದೆ, ಚಿಕ್ಕಿನಲ್ಲಿನೇ ಆನಿಯನ್ ಕಲರ್ ಆಯಿತು. ಆಮೇಲೆ ಇದು ಡಾರ್ಕ್ ರೆಡ್ ಆಗೋವಂಥ ಒಂದು ಮೆಹಂದಿ 20 ರೂಪೀಸ್. ಇದು ಕಲರ್ ಚೆನ್ನಾಗಿ ಬರುತ್ತೆ. ನಾರ್ಮಲ್ ಮೆಹಂದಿಗಿಂತ ಈಗೆಲ್ಲರೂ ಇದನ್ನೇ ಪ್ರಿಫೇರ್ ಮಾಡಲಿಕ್ಕೆ. ಸೊ ಓಕೆ ಫ್ರೆಂಡ್ಸ್, ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋನ ಸಿಗ್ತೀನಿ. ಎಲ್ಲರಿಗೂ ನಮಸ್ತೆ.